ಸ್ನೇಹಿತರೆ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಮುಂದಿನ ದಿನಗಳಲ್ಲಿ ಅಂದರೆ 2024ರ ಜನವರಿ ಇದೇ ತಿಂಗಳು ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಯಾವೆಲ್ಲ ನೇಮಕಾತಿಗಳ ಅಧಿಸೂಚನೆಗಳು ಪ್ರಕಟವಾಗಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಸೊ ಸರ್ಕಾರಿ ಕೆಲಸ ಅಥವಾ ಗೌರ್ಮೆಂಟ್ ಜಾಬ್ ಪಡೆಯೋದು ಆಲ್ಮೋಸ್ಟ್ ಎಲ್ಲರ ಕನಸಾಗಿರುತ್ತೆ. ಸೊ ಯಾರೆಲ್ಲ SSLC ITI ಡಿಪ್ಲೊಮಾ ಹಾಗೂ ಡಿಗ್ರಿನ ಮುಗಿಸಿದಿರೋ ಅವರೆಲ್ಲರೂ ಈ ವಿಡಿಯೋನ ಸ್ಫೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತೀನಿ. ಸೊ ಇಲ್ಲಿ ಮೊದಲನೇದಾಗಿ ಕಂದಾಯ ಇಲಾಖೆ ಅಂದರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ನಲ್ಲಿ ಖಾಲಿ ಇರುವ ಹುದ್ದೆಗಳ ಬಗ್ಗೆ ನೋಡೋಣ. ಸೊ ಈ ಹಿಂದೆ ಹಲವಾರು ವಿಡಿಯೋಗಳಲ್ಲಿ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಗ್ರಾಮ ಲೆಕ್ಕಿಗ ಅಥವಾ ವಿಲೇಜ್ ಅಕೌಂಟೆಂಟ್ ಇದರ ಹೆಸರು ಸರ್ಕಾರ ಚೇಂಜ್ ಮಾಡಿದೆ. ವಿಲೇಜ್ ಅಕೌಂಟೆಂಟ್ ಅಥವಾ ಗ್ರಾಮ ಲೆಕ್ಕಿಗ ಬದಲು ಗ್ರಾಮ ಆಡಳಿತ ಅಧಿಕಾರಿ ಅಂತ ಬದಲಾಯಿಸಿದ್ದಾರೆ. ಸೊ ಇಲ್ಲಿ ಒಟ್ಟು 1500 ಹುದ್ದೆಗಳು ಖಾಲಿ ಇವೆ. ಸೊ ಮೊದಲ ಹಂತದಲ್ಲಿ 750 ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಹೊರಬೀಳಲಿದೆ. ಆದರೆ ಈ ಬಾರಿ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗೆ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಮೆರಿಟ್ ಆಧಾರದಲ್ಲಿ ಮಾತ್ರ ನೇಮಿಸಲಿದೆ. ಸೊ ಪ್ರೆಸೆಂಟ್ ಆಗಿ 9000 ವಿಲೇಜ್ ಅಕೌಂಟೆಂಟ್ಸ್ ಕೆಲಸ ಮಾಡ್ತಿದ್ದಾರೆ. ಇನ್ನು 1500 ಹುದ್ದೆ ಭರ್ತಿ ಅಗತ್ಯವಿದೆ. ಆದರೆ ಮೊದಲ ಹಂತದಲ್ಲಿ 750 ಹುದ್ದೆ ಭರ್ತಿಗೆ ಮಾತ್ರ ಅಧಿಸೂಚನೆ ಹೊರಬೀಳಲಿದೆ. ಸೊ ಈ ಬಾರಿ ಪರೀಕ್ಷೆ ಇರೋದ್ರಿಂದ ಮಿನಿಮಮ್ 2 ಲಕ್ಷಕ್ಕಿಂತ ಜಾಸ್ತಿ ಅರ್ಜಿಗಳು ಬೀಳಲಿವೆ ಅಂತ ನನ್ನ ಅನಿಸಿಕೆ. ಸೊ ಬಿ ರೆಡಿ ಫಾರ್ ದಟ್ ಆಲ್ಸೋ. ಸೊ ಈ ಹುದ್ದೆಗೆ PUC ಪಾಸ್ ಆಗಿದ್ರೆ ಸಾಕು. ಸೊ ಎರಡನೇದಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ಈ ಇಲಾಖೆಯಲ್ಲಿ PDO ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಒಟ್ಟು 265 ಹುದ್ದೆಗಳು ಹಾಗೂ ಗ್ರೇಡ್ 1 ಸೆಕ್ರೆಟರಿ 220 ಹುದ್ದೆಗಳು ಮತ್ತು ಗ್ರೇಡ್ 2 ಸೆಕ್ರೆಟರಿ 343 ಹುದ್ದೆಗಳು ಹಾಗೂ SDA 105 ಹುದ್ದೆಗಳಿಗೆ. ಹೀಗೆ ಈ ಇಲಾಖೆಯಲ್ಲಿ ಒಟ್ಟು 924 ಹುದ್ದೆಗಳಿಗೆ ನೇಮಕಾತಿ ಮಾಡೋದಕ್ಕೆ KPSCಗೆ ಪ್ರಸ್ತಾವನೆ ಈಗಾಗಲೇ ಸಲ್ಲಿಸಿದ್ದಾರೆ. ಇನ್ನೇನು ಕೆಲವು ದಿನಗಳಲ್ಲಿ ಈ ಹುದ್ದೆಗಳಿಗೆ ಕುರಿತು ಅಧಿಸೂಚನೆ ಹೊರಬೀಳಲಿದೆ. ಸೊ ಇವೆಲ್ಲ ಹುದ್ದೆಗಳಿಗೆ PUC ಪದವಿನ ಮುಗಿಸಿರೋರು ಅಪ್ಲೈ ಮಾಡಬಹುದು. ಸೊ ನೆಕ್ಸ್ಟ್ ಈಸ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸಲಿರುವ ನೇಮಕಾತಿಗಳು ಅಂತಂದರೆ KEA ಕಡೆಯಿಂದ ಕೆಲವು ದಿನಗಳಲ್ಲಿ ಯಾವೆಲ್ಲ ನಿಗಮ ಮಂಡಳಿ ಅಥವಾ ಸಂಸ್ಥೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಲಿದೆ. ಹಾಗಾದರೆ ಆ ನಿಗಮ ಮಂಡಳಿಗಳು ಯಾವುಗಳೆಂದರೆ ಮೊದಲನೇದಾಗಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ, ಆ್ಯಂಡ್ ಸೆಕೆಂಡ್ ಒನ್ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ, ಆ್ಯಂಡ್ ಥರ್ಡ್ ಒನ್ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ, ಆ್ಯಂಡ್ ಫೋರ್ತ್ ಒನ್ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ. ಸೊ ಇಲ್ಲಿ ಬಹಳಷ್ಟು ವಿಡಿಯೋಗಳಲ್ಲಿ ಅಥವಾ SR ವರ್ಲ್ಡ್ನಲ್ಲಿ ಇದನ್ನು KPTCL ಅಂತ ಮೆನ್ಷನ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಇದು KPTCL ಅಲ್ಲ, KPCL. KPTCL ಈಸ್ ಸಪ್ರೇಟ್, KPCL ಈಸ್ ಸಪ್ರೇಟ್. ಸೊ ಇಲ್ಲಿ ಒಂದು ಡೌಟ್ ಇದೆ, ಯಾಕಂದರೆ KPCL ಎಕ್ಸಾಮ್ ಫೆಬ್ರವರಿ 18ಕ್ಕೆ KEA ಕಂಡಕ್ಟ್ ಮಾಡ್ತಿದೆ. ಸೊ ಈಗಾಗಲೇ ಅದು ಅದರ ಎಕ್ಸಾಮ್ ಡೇಟ್ ಕೂಡ ಈಗ ವೆಬ್ಸೈಟ್ನಲ್ಲಿ ಪಬ್ಲಿಷ್ ಮಾಡಿದೆ. ಸೊ KPCLನಲ್ಲಿ ಮತ್ತೆ ಹೊಸ ನೋಟಿಫಿಕೇಶನ್ ಬರೋ ಸಾಧ್ಯತೆ ಕಡಿಮೆ. ಯಾಕಂದರೆ KPCLನಲ್ಲಿ ವೇಕೆನ್ಸೀಸ್ ಇದ್ದರೆ ಅದು ತನ್ನ ವೆಬ್ಸೈಟಲ್ಲಿ ಅಂದರೆ ತನ್ನ KPCL ವೆಬ್ಸೈಟಲ್ಲಿ ನೋಟಿಫಿಕೇಶನ್ ಬಿಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ನೆನಪಿಟ್ಕೊಳ್ಳಿ, ಇದು KPTCL ಅಲ್ಲ. ಆ್ಯಂಡ್ ಫಿಫ್ತ್ ಒನ್ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, BMTC ಅಂತ ಏನು ಕರಿತೀವಿ. ಅದಲ್ಲದೆ ಕರ್ನಾಟಕ ರಾಜ್ಯ ಸಂಸ್ಥೆ ಸಾರಿಗೆ ನಿಗಮ KSRTCನಲ್ಲೂ ವೇಕೆನ್ಸೀಸ್ನ ಅಧಿಸೂಚನೆ ಹೊರಬೀಳಲಿದೆ. ಆ್ಯಂಡ್ ಲಾಸ್ಟ್ ಒನ್ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವ ವಾರ್ಡನ್ ಹುದ್ದೆಗಳ ನೇಮಕಾತಿ ಬಗ್ಗೆ ತಿಳಿಯೋಣ. ಸೊ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಈಗಾಗಲೇ 140 ವಾರ್ಡನ್ ಹುದ್ದೆಗಳ ನೇಮಕಾತಿ ನಡೀತಾ ಇದೆ. ಸೊ ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ 232 ವಾರ್ಡನ್ ಹುದ್ದೆಗಳ ನೇಮಕಾತಿಗೆ ನಡೆಸೋದಕ್ಕೆ ಆರ್ಥಿಕ ಇಲಾಖೆಗೆ ಆಲ್ರೆಡಿ ಪ್ರಸ್ತಾವನೆ ಕೂಡ ಸಲ್ಲಿಸಿದ್ದಾರೆ. ಸೊ ಮುಂಬರುವ ಯಾವುದೇ ದಿನಗಳಲ್ಲಿ ವಾರ್ಡನ್ ನೇಮಕಾತಿ ಅಧಿಸೂಚನೆ ಹೊರಬೀಳಲಿದೆ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು KAS ಗೆಜೆಟೆಡ್ ಪ್ರೊಬೇಷನರಿ ಏನಂತ ನಾವು ಕರಿತೀವಿ. ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ಒಟ್ಟು 504 KAS ಅಥವಾ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳ ನೇಮಕಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಅನುಮೋದನೆಯನ್ನು ನೀಡಿರ್ತಾರೆ. ಅದಲ್ಲದೆ KPSCಗೆ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿದ್ದಾರೆ. ಇನ್ನೇನು ಕೆಲವು ದಿನಗಳಲ್ಲಿ 504 KAS ಹುದ್ದೆಗಳ ಅಧಿಸೂಚನೆ ಕೂಡ ರಿಲೀಸ್ ಮಾಡಲಿದ್ದಾರೆ ಅಂತ ಹೇಳ್ಬೋದು. ಸೊ ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಹಾಗೂ ಅನುಮತಿ ನೀಡಲಾದ ಹುದ್ದೆಗಳ ಸಂಖ್ಯೆ ನೀವಿಲ್ಲಿ ಸ್ಕ್ರೀನ್ನಲ್ಲಿ ನೋಡ್ಬೋದು.
ಅದಲ್ಲದೆ KAS ಏಜ್ ರಿಲ್ಯಾಕ್ಸೇಷನ್ ಕೂಡ ಈ ಬಾರಿ ಕೊಟ್ಟಿದ್ದಾರೆ, ಯಾಕಂದರೆ ಹಲವಾರು ವರ್ಷಗಳ ಬಳಿಕ ಈ ನೋಟಿಫಿಕೇಶನ್ ಹೊರಬೀಳಲಿದೆ. ಸೊ 2023-24ನೇ ಸಾಲಿನ KAS ಹುದ್ದೆಗಳ ನೇಮಕಾತಿಗೆ 3 ವರ್ಷಗಳವರೆಗೆ ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ. ಆದರೆ ಇದು ಈ ಬಾರಿ ನಡೆಯುವ KAS ಹುದ್ದೆಗಳ ನೇಮಕಾತಿಗೆ 1 ಬಾರಿ ಮಾತ್ರ ಅನ್ವಯವಾಗುತ್ತೆ. ಫಾರ್ ಎಕ್ಸಾಂಪಲ್ GNಗೆ 35ರಿಂದ 38 ವರ್ಷ, OBC ಅಭ್ಯರ್ಥಿಗಳಿಗೆ ಅಂದರೆ 2A 2B 3A 3B ಅಭ್ಯರ್ಥಿಗಳಿಗೆ 38ರಿಂದ 41 ವರ್ಷ, ಹಾಗೂ ಕ್ಯಾಟಗರಿ 1 ಮತ್ತು SC ST ಅಭ್ಯರ್ಥಿಗಳಿಗೆ 40ರಿಂದ 43 ವರ್ಷಕ್ಕೆ ಗರಿಷ್ಠ ವಯೋಮಿತಿಯನ್ನು ಏರಿಸಲಾಗಿದೆ. ಸೊ ನೆಕ್ಸ್ಟ್ ಒನ್, ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನಿಗಮ KSRTC, BMTC ಅಥವಾ KKRTC ಈ ಒಂದು ಇಲಾಖೆಯಲ್ಲಿ ಡ್ರೈವರ್ ಆಗಿರ್ಬೋದು, ಕಂಡಕ್ಟರ್ ಆಗಿರ್ಬೋದು ಅಥವಾ ಟೆಕ್ನಿಷಿಯನ್ ಆಗಿರ್ಬೋದು, ಈ ಒಂದು ಹುದ್ದೆಗಳನ್ನು ಸೇರಿಸಿ ಒಟ್ಟು 8,000ಕ್ಕೂ ಹೆಚ್ಚು ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ. ಆದರೆ ಮೊದಲನೇ ಹಂತದಲ್ಲಿ ಪೂರ್ತಿ 8,000 ಹುದ್ದೆಗಳನ್ನು ನೇಮಕ ಮಾಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದರಲ್ಲಿ ಅರ್ಧದಷ್ಟು ಮೊದಲ ಹಂತದಲ್ಲಿ ಮಾಡಬಹುದು. ಆ್ಯಂಡ್ ನೆಕ್ಸ್ಟ್ ಸಾರಿಗೆ ಇಲಾಖೆಯಲ್ಲಿ 76 ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಹುದ್ದೆಗಳ ನೇಮಕಾತಿಯ ಅಧಿಸೂಚನೆ ಕೂಡ ಮುಂಬರುವ ದಿನಗಳಲ್ಲಿ ಹೊರಬೀಳಲಿದೆ ಅಂತ ಹೇಳ್ಬೋದು. ಆ ಕನ್ಕ್ಲೂಷನ್ ಆಫ್ ವಿಡಿಯೋ, ಈ ಎಲ್ಲ ಹುದ್ದೆಗಳಿಗೆ ಪ್ರಿಪರೇಷನ್ ಮಾಡುವುದರ ಜೊತೆಗೆ ಏನಾದರೂ ಕಾನೂನಾತ್ಮಕ ತೊಡಕುಗಳು ಬಂದರೆ ಅದಕ್ಕೂ ಹೋರಾಟ ಮಾಡೋಕ್ಕೆ ತಯಾರಾಗಿರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ದಟ್ಸ್ ಇಟ್ ಫಾರ್ ನೌ.